ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕಾಲ್ತುಳಿತದ ಕಾರಣಕ್ಕೆ 30 ಜನ ಅಸುನೀಗಿದ್ರಲ್ಲ. ಅದರಲ್ಲಿ ಬೆಳಗಾವಿಯ 4 ಜನ ಕೂಡ ಸೇರಿದ್ರು ಅನ್ನೋದು ಅತ್ಯಂತ ದುರ್ದೈವದ ಸಂಗತಿ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ದೆಹಲಿಯಿಂದ ಬೆಳಗಾವಿಗೆ ಏರ್ಲಿಫ್ಟ್ ಆಗುತ್ತೆ ಈ ಮೃತದೇಹಗಳು ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆ ಮೂಲಕ ಬೇಗ ಹುಟ್ಟೂರಿಗೆ ಸೇರಿಸಬೇಕು ಅನ್ನೋ ಪ್ಲಾನಿಂಗು. ಇವತ್ತು ಸಂಜೆ 5:30ಕ್ಕೆ ಬೆಳಗಾವಿಗೆ ಮೃತದೇಹಗಳನ್ನ ರವಾನೆ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ತಯಾರಿಗಳಾಗ್ತಾ ಇದೆ. ಮಧ್ಯಾಹ್ನ 3:30ಕ್ಕೆ ದೆಹಲಿಯಿಂದ ವಿಮಾನ ಹೊರಡುತ್ತೆ. ಪ್ರಯಾಗ್ರಾಜ್ನಿಂದ ಆಂಬ್ಯುಲೆನ್ಸ್ ಮೂಲಕ ದೆಹಲಿಗೆ ರವಾನೆ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಮೃತದೇಹಗಳು ದೆಹಲಿಯನ್ನು ತಲುಪಲಿದೆ. ಒಂದು ಆಂಬ್ಯುಲೆನ್ಸ್ನಲ್ಲಿ ಜ್ಯೋತಿ ಹಾಗೂ ಅವರ ಪುತ್ರಿ ಮೇಘಾ, ಮತ್ತೊಂದು ಆಂಬ್ಯುಲೆನ್ಸ್ನಲ್ಲಿ ಅರುಣ್ ಮತ್ತು ಮಹಾದೇವಿ ಮೃತದೇಹಗಳನ್ನು ರವಾನೆ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಳಗಾವಿಯಿಂದ ಹೋದವರು ತುಂಬ ಜನ ಮಿಸ್ಸಿಂಗ್ ಇದ್ರು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಅದರಲ್ಲಿ 4 ಜನ ಶವವಾಗಿ ಪತ್ತೆಯಾಗಿದ್ದಾರೆ. ಸೊ ಸದ್ಯಕ್ಕೆ ಅವರನ್ನೆಲ್ಲ ಬೆಳಗಾವಿಗೆ ಏರ್ಲಿಫ್ಟ್ ಮಾಡೋದಕ್ಕೆ ಬೇಕಾದಂತಹ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ ಪಟ್ಟವರು, ಗಂಗೆಯ ಆಶೀರ್ವಾದ ಬೇಕು ಅಂತ ಆಸೆ ಪಟ್ಟವರು ದುರಂತ ಅಂತ್ಯವನ್ನು ಕಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಮಾಹಿತಿ ಕೊಟ್ವಿ ನಾವು. ಭಕ್ತರ ಆತುರನೋ ಅಥವಾ ಸ್ಥಳೀಯವಾಗಿ ಇನ್ನೂ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಆದರೆ 30 ಜನರನ್ನ ಮಾತ್ರ ನಾವು ಕಳ್ಕೊಂಡಿದ್ದು ಅತ್ಯಂತ ಬೇಸರದ ಸಂಗತಿ ಅಂತ. ಈಗ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ಆ 4 ಜನರ ಶವಗಳನ್ನು ಬೇಗನೆ ಹಸ್ತಾಂತರ ಮಾಡೋದಕ್ಕೆ ಬೇಕಾದಂತಹ ಹೆಜ್ಜೆಯನ್ನು ಇಡಲಾಗಿದೆ. ಏರ್ಲಿಫ್ಟ್ ಮಾಡೋದ್ರ ಮುಖಾಂತರ 4 ಜನರನ್ನ ಅವರ ಹುಟ್ಟೂರಿಗೆ ಅವರ ಮೃತದೇಹಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಬೆಳಗಾವಿಯಲ್ಲೂ ಕೂಡ ಅವರ ಹುಟ್ಟೂರಿನಲ್ಲೂ ಕೂಡ ಶೋಕ ಸಾಗರದಲ್ಲಿ ಜನ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಏರ್ಲಿಫ್ಟ್ ಮಾಡೋದಕ್ಕೆ ಬೇಕಾದಂತಹ ತಯಾರಿ ಯಾವ ರೀತಿ ಆಗಿದೆ, ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಮಮತಾ, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ ಏನು 30 ಜನ ಸಾವನ್ನಪ್ಪಿದ್ರು. ಇದರಲ್ಲಿ ಕರ್ನಾಟಕದ 4 ಕೂಡ ಇದ್ದಾರೆ. ಆ 4ರನ್ನ ಕೂಡ ಈಗಾಗಲೇ ಕರ್ನಾಟಕಕ್ಕೆ ಏರ್ಲಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಈಗ ಉತ್ತರ ಪ್ರದೇಶ ಸರ್ಕಾರ ಮಾಡ್ತಾ ಇರುವಂತದ್ದು. ಪ್ರಯಾಗ್ರಾಜ್ನಿಂದ ನೇರವಾಗಿ ಮೃತದೇಹಗಳನ್ನ ಮೊದಲಿಗೆ ದೆಹಲಿಗೆ ತರಲಾಗುತ್ತೆ. ದೆಹಲಿಯಿಂದ ಬೆಳಗಾವಿಗೆ ಏರ್ಲಿಫ್ಟ್ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಇವತ್ತು ಬೆಳಗ್ಗೆ 10 ಗಂಟೆಯ ಬಳಿಕ ಅವುಗಳನ್ನ ದೆಹಲಿಗೆ ಮೊದಲು ತೆಗೆದುಕೊಂಡು ಬರಲಾಗುತ್ತೆ. ಮತ್ತೆ ಮಧ್ಯಾಹ್ನದ ವೇಳೆಗೆ ಅವುಗಳನ್ನ ಬೆಳಗಾವಿಗೆ ತಲುಪುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಮೂಲಗಳು ಹೇಳಿರುವಂತದ್ದು. ಸೊ ಈಗಾಗಲೇ ತಯಾರಿಗಳು ಕೂಡ ನಡೀತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಯಾಗ್ರಾಜ್ನಿಂದ ದೆಹಲಿಗೆ ಮೊದಲಿಗೆ ಏರ್ಲಿಫ್ಟ್ ಮಾಡಲಾಗುತ್ತೆ ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ಒಟ್ಟಿನಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ದೆಹಲಿಯನ್ನು 4 ಜನರ ಮೃತದೇಹಗಳನ್ನ ರವಾನೆ ಮಾಡೋದಕ್ಕೆ ಸ್ಥಳೀಯ ಜಿಲ್ಲಾಡಳಿತ ಕೂಡ ಆಂಬ್ಯುಲೆನ್ಸ್ನ ಮೂಲಕ ತಯಾರಿ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಮಾಹಿತಿ ಇದೆ. ಸೊ ಒಂದು ಆಂಬ್ಯುಲೆನ್ಸ್ನಲ್ಲಿ ತಾಯಿ ಜ್ಯೋತಿ, ಪುತ್ರಿ ಮೇಘಾ ಇರ್ತಾರೆ, ಅವರ ಶವಗಳಿರ್ತವೆ. ಮತ್ತೊಂದು ಆಂಬ್ಯುಲೆನ್ಸ್ನಲ್ಲಿ ಅರುಣ್ ಮತ್ತು ಮಹಾದೇವಿಯವರ ಮೃತದೇಹಗಳನ್ನು ಸಾಗಿಸಲಾಗತ್ತೆ ಅನ್ನೋದ್ರ ಡೀಟೇಲ್ಸು. ಗಂಗೆಯ ಆಶೀರ್ವಾದ ಪಡಿಬೇಕು, ಪರಮ ಪವಿತ್ರ ದಿನ, ಗಂಗೆ ಅಮೃತಳಾಗ್ತಾಳೆ, ಹೀಗಾಗಿ ಆಕೆ ಆಶೀರ್ವಾದ ಬೇಕು ಅಂತ ಬಯಸಿದವರು ಈ ರೀತಿ ವಾಪಸ್ ಬರ್ತಾ ಇರೋದು ದುರಂತದ ಸಂಗತಿ.